ಹಾಯ್ ಹೆಲೋ ನಮಸ್ಕಾರ ನನ್ನ ಪುಟ್ಟ ಕಂದಮಗಳೇ. ನಿಮಗೆ ಈಗ ನಾನು ಒಬ್ಬ ಟಾಪರ್ಸ್ ಆನ್ಸರ್ ಶೀಟನ್ನು ತಂದಿಟ್ಟೇನೆ ಮುಂದೆ. ಈಗಾಗಲೇ ನಾವು ಒಂದು ಸರ್ತಿ ಮಾಡಿದ್ದೀವಿ. ಸೇಮ್ ಟಾಪರ್ ಆನ್ಸರ್ ಶೀಟ್ ಇನ್ನೊಬ್ಬರು ಬರೆದಿರ್ತಕ್ಕಂಥದ್ದು. ಏನೇನು ಚೇಂಜಸ್ ಮಾಡಿರಬಹುದು, ನಾವೇನೇನು ಮಾಡ್ಕೋಬೇಕು ಅನ್ನೋದು ನೋಡಬೇಕು. ಹೌದಲ್ವೇನ್ರಿ? ಈಗ ಟೋಟಲ್ಲು ನಮಗೆ ಎಷ್ಟು ಮಾರ್ಕ್ಸಿಗೆ ಬರ್ತಕ್ಕಂಥದ್ದು? ಟೋಟಲ್ ನಿಮಗೆ 80 ಮಾರ್ಕ್ಸ್ಗಳಿಗೆ ಬರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಇದು. ಹೌದಾ? ಕ್ವಶನ್ ಪೇಪರ್ ಬರೋದು 80 ಮಾರ್ಕ್ಸ್ಗೆ. ನಾವು 80ಕ್ಕೆ 80 ತಗೋಬೇಕು ಅನ್ನೋದಕ್ಕೋಸ್ಕರ ನೀವು ಬಂದಿರೋದೆಲ್ಲಿ? ಈ ಚಾನಲ್ಗೆ, ಸಿಂಪ್ಲಿಫೈಡ್ ಮೈಂಡ್ಸ್ ಅಲ್ವೇನ್ರಿ? ಬಂದಿರೋದೆಲ್ಲಿಗೆ? ಇಲ್ಲಿಗೆ. ಯಾಕೆ? ಫುಲ್ ಸ್ಕೋರ್ ಮಾಡೋದಕ್ಕೆ. ಫುಲ್ಲು ಬೂಸ್ಟ್ ಆಗಿರಬೇಕು. ಬೂಸ್ಟಾಗಿ ಸ್ಕೋರ್ ಮಾಡೋದು. ಇವಾಗ ಏನು ತಲೆ ಕೆಡಿಸ್ಕೊಂಡಿದ್ದಿಲ್ಲ, ನಾನಿದ್ದೀನಲ್ವಾ? ಬನ್ನಿ ಈಗ ನೋಡ್ಕೊಂಡು ಬರೋಣ ಒಂದೊಂದೇ. ಹೋದ ಸರ್ತಿ ನಾವೇನು ನೋಡಿದ್ದೀವಿ ಅದನ್ನು ರಿಪೀಟ್ ಮಾಡಿ ಇಲ್ಲಿ. ಈ ಮಗು ಕೂಡ ಫಸ್ಟ್ ಮೈನ್ ಹಾಗೇ ಬರೆದಿದೆ, ಹಾಗೇ ಅಂಡರ್ಲೈನ್ ಕೂಡ ಹಾಕಿದೆ. ಯಾರ್ಯಾರು ಈಗಾಗಲೇ ನೋಡಿದ್ದೀರಾ ಆ ವಿಡಿಯೋಲಿ ನಾನು ಹೇಳಿದ್ದೀನಿ. ಇದರಲ್ಲಿ ಇಂಪಾರ್ಟೆಂಟ್ ಆಗಬೇಕಾಗಿರೋದು ಪಾಯಿಂಟ್ಸ್ ಮೆನ್ಷನ್ ಮಾಡಬೇಕು, ಮೇಯ್ನ್ಸ್ ಮೆನ್ಷನ್ ಮಾಡಬೇಕು. ನೀವು ಯಾವ ಕ್ವಶನನ್ನು ಅಟೆಂಡ್ ಮಾಡ್ತೀರೋ ಅದೇ ಕ್ವಶನ್ನ ನಂಬರನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಹಾಗೆ ಈ ಆಪ್ಷನ್ಸ್ಗಳನ್ನು ಬರೀಬೇಕು, ಕ್ವಶನ್ ನಂಬರ್ ಮೆನ್ಷನ್ ಮಾಡಬೇಕು ಅಂತ. ಇಂಪಾರ್ಟೆಂಟ್ ಅಲ್ವಾ? ಹಾಗೆ ಇಲ್ಲೂ ಫಾಲೋ ಮಾಡಿದೆ. ಏನು ಆಪ್ಷನ್ಸನ್ನು ಮೆನ್ಷನ್ ಮಾಡಿ ಇನ್ವಿಜಿಲೇಟರ್ಗೆ ಕಂಫರ್ಟ್ ಝೋನನ್ನು ನೀಡಿದೆ ಮಗು. ಹೌದಾ? ಯಾವ ಮಗು ಗೊತ್ತಿಲ್ಲ, ಆದರೆ ಗುಡ್ಡು ಮಗು ನೀಟಾಗಿ ಮೆನ್ಷನ್ ಮಾಡಿದೆ. ಆಪ್ಷನ್ಸ್ಗಳನ್ನು ನೀಟಾಗಿ ಬರೆದಿದೆ. ಆ ಮುದ್ದು ಅಕ್ಷರಗಳು ನೋಡ್ರಿ ಎಷ್ಟು ಮುದ್ದಾಗಿವೆ. ಅದಕ್ಕೆ ಸುಮ್ಮನೆ ಹಿಂಗೆ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ಅದೇ ಹೇಳಿದೆ, ಹ್ಯಾಂಡ್ ರೈಟಿಂಗ್ ಅನ್ನೋದು ನಿಮ್ಗೆ ಏನಾದರೂ ನೀಟಾಗಿತ್ತು ಅಂದರೆ ಕೊನೆಗೆ ಇನ್ವಿಜಿಲೇಟ್ರು ಕೆಲವೊಂದು ನೋಡ್ದೇನೆ ಹಿಂಗೆ ಹಾಕ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಇಂಪಾರ್ಟೆಂಟ್. ನೆಕ್ಸ್ಟು ಅದೇ ಕ್ವಶನ್ನೇ ಇಲ್ಲಿ 9ನೇದು. ಗಂಗಾನಗರ್ ಆಫ್ ರಾಜಸ್ಥಾನ್ ಹ್ಯಾಸ್ ರೆಕಾರ್ಡೆಡ್ ಹೈಯೆಸ್ಟ್ ಟೆಂಪರೇಚರ್ ಇನ್ ದ ಕಂಟ್ರಿ. ನಾನಲ್ಲಿ ಇನ್ನೊಂದು ಮೆನ್ಷನ್ ಮಾಡಿದೆ. ಆ ಮಗು ಬರೆದಿತ್ತು ಎಷ್ಟು ಡಿಗ್ರಿ ಅಂತ ಮೆನ್ಷನ್ ಮಾಡಿತ್ತು, ಸಮಥಿಂಗ್ ಅರೌಂಡ್ 32 ಡಿಗ್ರಿ ಅಂತ. ಹೌದಾ? ಆ ಡಿಗ್ರಿಯನ್ನು ಸಹ ಇಲ್ಲಿ ಮೆನ್ಷನ್ ಮಾಡಿತ್ತು ಮಗು, ಡಿಗ್ರಿ. ಬಟ್ ಈ ಮಗು ಮೆನ್ಷನ್ ಮಾಡಿಲ್ಲ. ಬಟ್ ದೇ ಗೇವ್ 1 ಮಾರ್ಕ್ಸ್. ಅವ್ರಿಗೆ ಬೇಕಾಗಿರೋದು ಇಷ್ಟು ಮಾತ್ರ. ಗಂಗಾನಗರನ್ನು ಅಂಡರ್ಲೈನ್ ಮಾಡಿಲ್ಲ. ನೀವು ದಯವಿಟ್ಟು ಅಂಡರ್ಲೈನ್ ಮಾಡಿ. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ, ಓಕೆ. ಇನ್ವಿಜಿಲೇಟ್ರು ಓಕೆ, ಏನೋ ಒಳ್ಳೆಯವ್ರು ಇದ್ದಂಗೆ ಅವರೇ ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದರೂ ಇನ್ವಿಜಿಲೇಟ್ರ್ ಎಡವಿದಿದ್ರೆ, ಬೇರೆಯವ್ರು ಯಾರಾದರೂ ಆಗಿದ್ದಿದ್ರೆ ಮಾತ್ರ ಇದ್ರಾಗ ಸಿತಾರ ಚೇಂಜ್ ಆಗ್ತಿತ್ತು ಅಂತ ಹೇಳ್ತೀನಿ. ಅಂಡರ್ಲೈನ್ ಮಾಡಿ. ಇದಕ್ಕೂ ಸಹ ಅಂಡರ್ಲೈನ್ ಮಾಡಿ. ಮಗು ಇಲ್ಲಿ ಅಂಡರ್ಲೈನ್ ಮಾಡಿದೆ, ಗುಡ್, ವೆಲ್ ಆ್ಯಂಡ್ ಗುಡ್. ಬಟ್ ಇಲ್ಲೂ ಅಂಡರ್ಲೈನ್ ಮಾಡಿ, ಪಾಯಿಂಟನ್ನು ನೀಟಾಗಿ ಅಂಡರ್ಲೈನ್ ಮಾಡಿ. ವೆನ್ ದ ಫೋಕಸ್ ಈಸ್ ದ್ಯಾಟ್ ಆಫ್ ಅ ಗರ್ಲ್, ದೇ ಹಿಲ್ ಅಲ್ಲ ಇದು, ದೇ ಕಿಲ್, ಕಾಣಿಸ್ತಿಲ್ಲ. ದೇ ಕಿಲ್ ಇಟ್ ಇನ್ ದ ವೂಮ್ಸ್ ಇಟ್ ಸೆಲ್ಫ್. ದಿಸ್ ಈಸ್ ನೋನ್ ಆ್ಯಸ್ ಫೀಮೇಲ್ ಫೋರ್ಟಿಸೈಡ್. ಫೀಮೇಲ್ ಫೋರ್ಟಿಸೈಡ್ ಅಂದರೆ ಏನು ಅಂತ ಕೇಳ್ತಿದ್ದಾರೆ. ಫೀಮೇಲ್ ಫೋರ್ಟಿಸೈಡ್ ಅಂದರೆ ಏನು ಹೇಳಿ? ಯಾವ ತಾಯಿ ಅಥವಾ ಯಾವ ಹೆಣ್ಣು ತನ್ನ ಸ್ವಂತ ಮಗುವನ್ನು ತನ್ನ ಹೊಟ್ಟೆಯಲ್ಲೇ ಕೊಲ್ಲುತ್ತಾಳೋ ಆ ಹೆಣ್ಣಿಗೆ ಫೀಮೇಲ್ ಫೋರ್ಟಿಸೈಡ್ ಅಂತ ಹೇಳಿ ಕರಿತೀವಿ. ಹೌದಾ? ಯಾವುದೇ ಗರ್ಲು ಹೂ ಕಿಲ್ಸ್ ಹರ್ ಓನ್ ವೂಮ್, ಹರ್ ಓನ್ ಚೈಲ್ಡ್ ಆರ್ ಕಿಡ್ ಇನ್ ಹರ್ ಓನ್ ವೂಮ್, ಅವರನ್ನು ನಾವು ಫೀಮೇಲ್ ಫೋರ್ಟಿಸೈಡ್ ಅಂತ ಕರಿತೀವಿ. ಕರೆಂಟ್ ಆಕ್ಸಿಡೆಂಟ್, ಓಕೆ. ಕರೆಂಟ್ ಅಕೌಂಟ್, ಓಕೆ. ಇದೆಲ್ಲ ನೋಡಿ ಇಲ್ಲೂ ಅಷ್ಟೇ ಅಂಡರ್ಲೈನ್ ಮಾಡಿದ್ದಾರೆ. ಹೌದಾ? ಅಂಡರ್ಲೈನ್ ನೋಡ್ತಾ ಇದ್ದೀರಾ? ಇದು ಅಂಡರ್ಲೈನ್ ಮಾಡಿರೋದಕ್ಕೆ ಒಳ್ಳೆ ಮಾರ್ಕ್ಸ್ ಕೂಡ ಗಳಿಸಿದ್ದಾರೆ. ಇದು ಪೂರ್ತಿ 1 ಮಾರ್ಕಿಂದ ಇದು. ನೆಕ್ಸ್ಟ್ ನೋಡಿ, ನಾನೇನು ಆನ್ಸರ್ಸ್ ಏನು ಓದ್ಕೊಂಡು ಹೋಗಲ್ಲ. ಸೆಕ್ಷನ್ 17 ಆಫ್ ಕಾನ್ಸ್ಟಿಟ್ಯೂಷನ್ ಪ್ರಾಹಿಬಿಟ್ಸ್ ದ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಅಂತೆ. 17 ಅಂಡರ್ಲೈನ್ ಆಗಿದೆ. ಹಾಗೆ ನೆಕ್ಸ್ಟ್ ಬರೀತಕ್ಕಂಥ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ದ ಕಾಂಪ್ರಹೆನ್ಸಿವ್ ಎನ್ಫೋರ್ಸ್ಮೆಂಟ್ ಆಫ್ ಲಾ, ಅಂಡರ್ಲೈನ್ ಆಗಿದೆ. ಅರ್ಥ ಆಯ್ತೇನ್ರಿ? ಅಂಡರ್ಲೈನ್ ಆಗಿರೋದು ನೋಡ್ತಿದ್ದೀರಾ ಇಲ್ಲಿ? ಅಷ್ಟೇ ಅಂಡರ್ಲೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ ನೋಡಿ. ಆದಮೇಲೆ ಪ್ರತಿ ಕ್ವೆಶನ್ಗೂ 1 ಮಾರ್ಕ್ಸ್ ಮುಗಿಯೋವರೆಗೂ 1 ಮಾರ್ಕ್ಸ್ ಅಂತಲೇ ಅಲ್ಲ, ಎಲ್ಲ ಅಷ್ಟೇ. MCQಗೆ ಮಾತ್ರ ಪೂರ್ತಿ ಮೇಯ್ನ್ ಸೇರಿಸಿಬಿಟ್ಟು ಒಂದು ಬಾರ್ಡ್ರ್ ಹಾಕಬೇಕು. ಅದಾದಮೇಲೆ ನೆಕ್ಸ್ಟ್ ಮೇಯ್ನು ಕ್ವೆಶನ್ ಟು ಕ್ವೆಶನ್ ಬಾರ್ಡರ್ ಹಾಕ್ಕೊಂಡು ಬರಬೇಕು. ನೋಡಿ ಬಾರ್ಡರ್, ಕ್ವೆಶನ್ ಟು ಕ್ವೆಶನ್ ಬಾರ್ಡರ್ ಹಾಕ್ಕೊಂಡು ಬರಬೇಕು. ಬಾರ್ಡರ್ ನೋಡಿ, ಬಾರ್ಡರ್ ಹಾಗೆ ಕ್ವೆಶನ್ ಟು ಕ್ವೆಶನ್ ಬಾರ್ಡರು. ಇಂಪಾರ್ಟೆಂಟ್ ಪಾಯಿಂಟ್ನ ಅಂಡರ್ಲೈನು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸೋಷಿಯಲಲ್ಲಿ ನಿಮ್ಮನ್ನು ಉಳಿಸೋದು ಅಂಡರ್ಲೈನ್ ಮಾತ್ರನೇ, ಪಾಯಿಂಟ್ಸ್ ಮಾತ್ರನೇ.
ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟು. ನೀವು ಮೇಯ್ನ್ ಪಾಯಿಂಟ್ಸನ್ನು ಓದಿದ್ದೀರಾ ಅಂದರೆ ವಗೇರ ಥಿಂಗ್ಸ್ ನೀವು ಬರೆದ್ಬಿಡ್ಬೋದು. ಯು ಕ್ಯಾನ್ ಡೂ ಇಟ್. ಆ ಮೇಯ್ನ್ ಪಾಯಿಂಟ್ಸ್ ನೀವು ನೆನ್ಪಿಟ್ಕೋಬೇಕು. ಇಲ್ಲಿ ಕೇಳ್ತಾ ಇರ್ತಾನೆ ಇವನು, ಯಾರ ಮುಂದೆ ಕೂತಿರೋನು, ಸಾರ್ ಪಾಯಿಂಟ್ಸ್ ಇಂಪಾರ್ಟೆಂಟೇ, ಬಟ್ ಅದನ್ನು ನೆನ್ಪಿಟ್ಕೊಳ್ಳೋದು ಹೇಗೆ? ಅದು ಬೇಕಲ್ಲ ಮೇಯ್ನು. ನಿಮ್ಗೇನು ಹೇಳ್ತೀರಾ, ಓದ್ಕೊಂಡು ಹೋಗಿ ಅಂತ. ನಾವು ನೆನ್ಪಿಟ್ಕೋಬೇಕಲ್ರಿ ಅಂತ ಅವ್ರ ಕ್ವಶನ್ ಅಲ್ವೇನ್ರಿ? ಪರವಾಗಿಲ್ಲ, ಆ ನೆನ್ಪಿಟ್ಕೊಳ್ಳೋದಕ್ಕೂ ನಾನು ಒಂದು ವೀಡಿಯೋ ಮಾಡ್ತೀನಪ್ಪ, ನೀಟಾಗಿ ರಿವಿಷನ್ ಮಾಡಿಸ್ತೀನಿ, ನೀಟಾಗಿ ಎಲ್ಲ ಹೇಳ್ಕೊಡ್ತೀನಿ. ಸರ್ ನಾನು ಫಸ್ಟಿಂದ ಏನೂ ಓದಿಲ್ಲ ಸರ್ ಅನ್ನೋನಿಗೂ ಸಹ ಹೇಳ್ಕೊಟ್ಬಿಟ್ಟು ಕಳಿಸ್ತೀನಿ. ಹೋಗಿ ಪಾಸ್ ಆಗ್ಬಿಟ್ಟು ಬಂದ್ಬಿಡಿ ಪಟ್ಟಂತ. ಓಕೆ, ನೆಕ್ಸ್ಟು ಇಲ್ಲೂ ಅಷ್ಟೇ. ಹೊಡೆದಾಕಿರೋದು ನೋಡಿರಿ ಎಷ್ಟು ನೀಟಾಗಿ ಹೊಡೆದಾಕಿದ್ದಾರೆ. ನಿಮ್ಮ ಥರ ಕಚಾಪಿಚ್ಚಿ ಹಿಂಗೆ ಎಲ್ಲ ಹಿಂಗೆ ಹೊಡೆದಾಕೋದು, ಆಮೇಲೆ ಹಿಂಗೆ ಹೊಡೆದಾಕೋದು ಅವೆಲ್ಲ ಮಾಡಬಾರ್ದು. ಜಸ್ಟ್ ಒಂದೇ ಕಾಟ್ ಮುಗೀತು, ಸಿಂಪಲ್ ಕಾಟು. ಒಂದು ಕಾಟಲ್ಲಿ ಮುಗಿಸ್ಬಿಡ್ಬೇಕು, ಜಾಸ್ತಿ ಎಳೆಯೋಕೋಬಾರ್ದು ಅದನ್ನೆಲ್ಲ. ಅರ್ಥ ಆಯಿತಾ? ಮಿಸ್ಟೇಕ್ ಆಗಿದೆ, ಹೇಗೆ ಅದನ್ನು ಕರೆಕ್ಟ್ ಮಾಡ್ಕೋಬೇಕು, ಕರೆಕ್ಟ್ ಮಾಡ್ಕೊಂಡಿದ್ದಾರೆ, ಮುಂದಕ್ಕೆ ಹೋಗಿದ್ದಾರೆ. ಹಾಗೆ ಯಾವುದಾದ್ರೂ ಬಂದಿಲ್ಲ, ನನಗೆ ಇದು ಬಂದಿಲ್ಲಪ್ಪ, ಈಗ ಫಾರ್ ಎಕ್ಸಾಂಪಲ್ 17 ನನಗೆ ಬರಲಿಲ್ಲ, 17th ಬಿಟ್ಬಿಡ್ಬೇಕು, 18th ಎತ್ಕೋಬೇಕು. ಇದು 18th ನೀವು ಇಲ್ಲಿ ಬರೀಬೇಕಾದ್ರೆ 17 ಅಂತ ಹಾಕ್ಬಿಟ್ಟು ಆ ಆನ್ಸರ್ ಬರೀಬೇಡಿ. 17 ಅಂತ ಹಾಕಿರ್ತೀರಾ, 18th ಆನ್ಸರ್ ಇಲ್ಲಿ ಬರ್ದಿರ್ತೀರಾ. ಆ ತಪ್ಪು ನೀವು ಮಾಡಬಾರ್ದು ಮಕ್ಕಳ. ಅರ್ಥ ಆಯ್ತೇನ್ರೋ? ಆ ತಪ್ಪು ನೀವು ಮಾಡಬಾರ್ದು. 100% ನೀವು 18th ಆನ್ಸರ್ ಬರೀತಾ ಇದ್ದೀರಾ ಅಂದರೆ ಯು ಶುಡ್ ಮೆನ್ಷನ್ ಇಟ್ ಆ್ಯಸ್ 18th. ಅರ್ಥ ಆಯ್ತಾ? 100% ನೀವು 18th ಅಂತ ಮೆನ್ಷನ್ ಮಾಡಬೇಕು. ಇಲ್ಲಿರೋ ಇನ್ವಿಜಿಲೇಟ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅದು? ಅರ್ಥ ಆಯ್ತೇನ್ರಿ? ನೆಕ್ಸ್ಟು 18th ನೀಟಾಗಿ ಎಲ್ಲವನ್ನು ಸಹ ಬರ್ದಿದ್ದಾರೆ. ಇಲ್ಲಿ ಒಂದು ಮಿಸ್ ಆಗಿದೆ, ಆ್ಯರೋ ಮಾರ್ಕ್ ನೋಡಿ ಎಷ್ಟು ನೀಟಾಗಿ ಹಾಕಿದ್ದಾರೆ. ಒಂದು ಆ್ಯರೋ ಮಾರ್ಕ್ ಹಂಗೆ ಹಾಕಿ ಬರೀರಿ, ಇಲ್ಲಾಂದರೆ ಹಿಂಗೆ ಚಿಕ್ಕದಾಗಿ ಒಂದು ಆ್ಯರೋ ಮಾರ್ಕ್ ಹಿಂಗೆ ಹಾಕ್ಬಿಟ್ಟು ಇಲ್ಲಿ ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ರೈಟ್ ಇಟ್. ಓಕೆ, ಆ್ಯಡ್ ಆನ್ಸ್ ನಿಮ್ದೇನಾದರೂ ಆ್ಯಡ್ ಆನ್ಸ್ ಮರ್ತೋಗಿದ್ರೆ ಆ್ಯಡ್ ಆನ್ಸ್ ನೀಟಾಗಿ ಬರೀರಿ. ಅರ್ಥ ಆಯಿತಾ? ನೋಡಿ ನೀಟಾಗಿ ಬಾರ್ಡರ್ ಇಲ್ಲಿಗೂ ಸಹ ಬಾರ್ಡರ್ ಹಾಕ್ಬಿಟ್ಟು ಮುಗಿಸಿರೋದು. ಇಲ್ಲಿ ಈ ಕ್ವಶನಲ್ಲಿ ಕೇಳಿದ್ದಾರೆ ಪ್ರೋಸು ಕಾನ್ಸ್ ಥರ ಮಾಬ್ಸ್ ಆ್ಯಂಡ್ ರಯಾಪ್ಸ್ ಇವೆರಡನ್ನೂ ಸಹ ಕೇಳಿದರೆ ನೀಟಾಗಿ ಆ ಮಗು ನೋಡಿ ನೀಟಾಗಿ ಹಾಕಿದೆ. ನೀವು ಹೀಗೆ ಬರೀರಿ, ನೀವೊಂದು ಸರ್ಕಲ್ ಆದರೂ ಹಾಕ್ಬೋದು, ಇಲ್ಲಾಂದರೆ ಇದೇ ಮಾಬ್ಸ್ ಅಂತಲೇ ಇಲ್ಲಿ ಬರೆದ್ಬಿಟ್ಟು ಅಂಡರ್ಲೈನ್ ಕೂಡ ಮಾಡ್ಬೋದು. ಹೀಗೆ ಹಾಕಿ ಅಂಡರ್ಲೈನ್ ಮಾಡಿ ಹೀಗೆ ಹಾಕಿ. ಅರ್ಥ ಆಯ್ತೇನ್ರಿ? ಅಂಡರ್ಲೈನ್ ಮಾಡಿ ಹೀಗೆ ಹಾಕಿ ಬರೀರಿ ಪಾಯಿಂಟ್ ವೈಸು. ಅದು ನಿಮ್ಮ ಟ್ಯಾಲೆಂಟಿಗೆ ಸೇರಿರ್ತಕ್ಕಂಥದ್ದು, ಅದು ನಿಮಗೆ ಬಿಟ್ಟಿದ್ದು. ನಮ್ಮ ಕೈಯಲ್ಲಿ ಏನಿದೆ? ಏನೂ ಇಲ್ಲ, ಎಲ್ಲ ನಿಮ್ಮ ಕೈಯಲ್ಲೇ ಇರೋದು. ಸೊ ನಿಮ್ಗೆ ಇಷ್ಟ ಬಂದಂಗೆ ಬರಿಬೋದು, ಬಟ್ ನೀಟಾಗಿ ಬರೀಬೇಕು, ಚೊಕ್ಕಟ್ಟಾಗಿರ್ಬೇಕು. ಈಗ ನೋಡ್ತಾ ಇದ್ದಾಗೆ ಮಾರ್ಕ್ಸ್ ಕೊಟ್ಬಿಡ್ಬೇಕು ಇನ್ವಿಜಿಲೇಟ್ರು. ನನ್ನ ಮಾತು ಕೇಳಿ ಹೆಂಗೆ ಬರೀರಿ. ನೆಕ್ಸ್ಟ್ ಸಾರ್ತಿ ನಿಮ್ಗೆ ಫೋನ್ ಹಾಕ್ತಾರೆ ಇನ್ವಿಜಿಲೇಟ್ರು, ಯಾರಪ್ಪ ನೀನು ರಾಜ್ಕುಮಾರ, ಏನು ಸಖತ್ತಾಗಿ ಬರ್ದಿದ್ಯೋ, ನಿನ್ನನ್ನು ಮಾದರಿಯಾಗಿ ತಗೋಣ, ಯು ಆರ್ ದ ಇನ್ಸ್ಪಿರೇಷನ್ ಆಫ್ ಕರ್ನಾಟಕ ಅಂತ ಹೇಳ್ಬೇಕು. ಆಯ್ತೇನ್ರಿ? ಅರ್ಥ ಆಯ್ತಾ? ಇದು ಬಾರ್ಡ್ರ್ ನೋಡಿ ಇಲ್ಲಿ ಬ್ಯಾಟಲ್ ಆಫ್ ಬಕ್ಸಾರ್ ಅನಿಸುತ್ತಿದ್ದು. ಬ್ಯಾಟಲ್ ಆಫ್ ಬಕ್ಸಾರ್. ಆಫ್ಟರ್ ದ ಡಿಫೀಟ್ ಇನ್ ದ ಬ್ಯಾಟಲ್ ಆಫ್ ಬಕ್ಸಾರ್, ಶಾ ಆಲಮ್ II ವಾಸ್ ಮೇಡ್ ದ ನವಾಬ್ ಆಫ್ ಬೆಂಗಾಲ್. ಇವೆರಡಕ್ಕೂ ಅಂಡರ್ಲೈನ್ ಮಾಡಿ ಅಮ್ಮ. ನೀವು ಮಾಡಿಲ್ಲ, ಯಾರು ಇವರು ಮಾಡಿಲ್ಲ, ಇವರು ಮಕ್ಕಳ ನೀವು ಮಾಡ್ಬೇಕಂಡ್ರು. ಶಾ ಆಲಮ್ ಅಲ್ಲಿ ಗೊತ್ತಾಗಬೇಕಲ್ವಾ ಏನಂತ, ಮಾಡ್ತೀನಿ ರೀ ನಾನೇ. ಶಾ ಆಲಮ್ II ಅಂಡರ್ಲೈನ್ was made the Nawab of Bengal. Was made the what? He was made the Nawab of Bengal. ಮುಗೀತು. ಶಾ ಆಲಮ್ II ಶಾ ಆಲಮ್ II accorded the ಏನಿದು ಕ್ವಾನಿ ರೈಟ್ಸ್ ಇದು. ಓಕೆ, ಸೊ ಎಲ್ಲವನ್ನ ನೀಟಾಗಿ ಬರೀಬೇಕು. ಇದೇನು ಲೆಟ್ರ್ ನನಗೆ ಗೊತ್ತಾಗ್ತಾ ಇಲ್ಲ, ನಿಮಗೆ ಕಾಣಿಸ್ಬೋದು ಸ್ಕ್ರೀನಲ್ಲಿ ನೋಡಿ. ದಿವಾನಿ ಇದು. ಎಸ್, ದಿವಾನಿ ರೈಟ್ಸನ್ನು ಯಾರು ಕೊಟ್ರಂತೆ ನೋಡಿ. ದಿವಾನಿ ರೈಟ್ಸ್ಗೆ ಅಂಡರ್ಲೈನ್ ಮಾಡಬೇಕು 100% ನೀವು. ಅರ್ಥ ಆಯಿತಾ? ದಿವಾನಿ ರೈಟ್ಸನ್ನು ಅವನೇನು ಕೊಟ್ಟ ಅದನ್ನು ಅಂಡರ್ಲೈನ್ ಮಾಡಬೇಕು. ಮತ್ತು ಬೇರೆ ಏನೇನು ಕೀ ಪಾಯಿಂಟ್ಸ್ ಇದೆ, ಕೀ ಪಾಯಿಂಟ್ಸ್ ಇಲ್ಲಿ ಏನು ಮೆನ್ಷನ್ ಆಗಿರ್ತದೆ ಆ ಕೀ ಪಾಯಿಂಟ್ಸ್ಗೆ ದಯವಿಟ್ಟು ಅಂಡರ್ಲೈನ್ ಮಾಡಿ. ಪೂರ್ತಿ ಓದಲ್ರಿ. ಈಗ ನಾನೇ ಆಗಲಿ, ನಾನೊಬ್ಬ ಮೇಸ್ಟ್ರಾಗಿ ನೋಡ್ಬಿಟ್ಟು ಬ್ಯಾಟಲ್ ಆಫ್ ಬಕ್ಸಾರ್ ಅಂತ ಬಂತು ಅಂದರೆ ನನಗೆ ಬೇಕಾಗಿರೋ ಕೀ ಪಾಯಿಂಟ್ಸ್ ಅಷ್ಟೇ. ಶಾ ಆಲಮ್ II ನವಾಬ್ ಆಫ್ ಬೆಂಗಾಲ್ ಆದ, ಆಮೇಲೆ ದಿವಾನಿ ರೈಟ್ಸ್ ಕೊಟ್ಟ, ನೆಕ್ಸ್ಟ್ ಯಾವ ಇಯರ್ಗೆ ಏನು ಬಂತು, ಯಾರ ನಡುವೆ ಆಯಿತು, ಬಕ್ಸಾರ್ ಯಾರ್ಯಾರ ನಡುವೆ ಆಯಿತು, ಒಂದು ಅವನ ನಡುವೆ ರಾಬರ್ಟ್ ಕ್ಲೈವ್ ನಡುವೆ, ಯಾರು ಗವರ್ನರ್ ಜನರಲ್ ಆಗಿದ್ನಲ್ಲ ಅವನು ರಾಬರ್ಟ್ ಕ್ಲೈವ್ ಬ್ರಿಟಿಷ್ನವನು, ಅವನ ಹೆಸರು ನೋಡ್ತೀನಿ, ಅವನ ಹೆಸರು ಅಂಡರ್ಲೈನ್ ಆಗಿಲ್ಲ, ನಾನು ಹುಡ್ಕೊಂಡು ಕುತ್ಕೊಳಕ್ಕಾಗುತ್ತಾ? ಅಂಡರ್ಲೈನ್ ಮಾಡಬೇಕು. ಅಂಡರ್ಲೈನ್ ಮಾಡಿದ್ರೆ ನಾನು ಹುಡ್ಕಲ್ಲ, ಮುಗೀತು. 1 2 3 ಓಕೆನಪ್ಪ ಆಯ್ತು ಇದು ಅಂತ ಹೇಳಿ ಟಿಕ್ ಹೊಡಿತೀನಿ. 2 ಮಾರ್ಕ್ಸ್ ಇದ್ದರೆ 2 ಮಾರ್ಕ್ಸ್ಗೆ, 4 ಮಾರ್ಕ್ಸ್ ಇದ್ದರೆ 4 ಮಾರ್ಕ್ಸ್ ಕೊಟ್ಟು ಕಳಿಸ್ತಾ ಇರ್ತೀನಿ. ಅರ್ಥ ಆಯ್ತಾ?
ಅದನ್ನು ನಾನು ಹೇಳ್ತಾ ಇರೋದು. ಯಾವ ಇನ್ವಿಜಿಲೇಟ್ರಿಗೂ ಪೇಷನ್ಸ್ ಇರಲ್ರಿ ಮೇಯ್ನು. ಅವ್ರಿಗೆ ಕಂಫರ್ಟ್ ನೀವು ಕೊಡಬೇಕು ಅಷ್ಟೇ, ಇನ್ನೇನಿಲ್ಲ. ಆ ಕಂಫರ್ಟ್ ಝೋನನ್ನು ನೀವು ಕುಂಡ್ರಿಸ್ಕೋಬೇಕು. ನೆಕ್ಸ್ಟು, ಈವನ್ ಆಫ್ಟರ್ ದ ಇಂಡಿಪೆಂಡೆನ್ಸ್ ಗೋಸ್ ಓಕೆ, ಸೇಮ್ ಬಾರ್ಡ್ರ್ ಹಾಕಬೇಕು, ನೀಟಾಗಿ ಬರೀಬೇಕು. ಏನು ಕೇಳಿದ್ದಾರೆ ಇಲ್ಲಿ, GIS ಏನಂತ ಕೇಳಿದ್ದಾರೆ, GPS ಏನಂತ ಕೇಳಿದ್ದಾರೆ. ನೀಟಾಗಿ ನೀವು ಹಾಕಬೇಕು. ನೀವು ಸ್ವಲ್ಪ ದೊಡ್ಡದಾಗೆ ಬರೀರಿಮ್ಮ. ನೀವು ಮಕ್ಕಳೇನಿದ್ದೀರಾ ನಮ್ಮವರು ಕಂದ, ನೀವು ನೀಟಾಗೇ ಬರೀರಿ. ಇದು ಓಕೆ, ಇದನ್ನು ತೆಗ್ದಾಕ ಹೋಗಿಲ್ಲರಿ, ಪಾಪ ಮಗು ಚೆನ್ನಾಗಿ ಬರೆದಿದೆ, ಬಹಳ ಒಳ್ಳೆ ಮಗು ಯಾವುದಿದು. ಆದರೆ ನೀವು ಬರೀಬೇಕಾದ್ರೆ ಬರೀರಿ, ಇಲ್ಲಿ ಬರೀರಿ GPS ಅಂತ ಬರೆದ್ಬಿಟ್ಟು ಹಿಂಗೆ ಹಾಕಿ ಅಂಡರ್ಲೈನ್ ಮಾಡಿ ಹಿಂಗೆ. ಅಥವಾ ನೀವು ಅವ್ರ ಹಾಗೆ ಬರೀರಿ, ಹಿಂಗೆ ಹಾಕಿ ಬಾಕ್ಸು ಹಿಂಗೆ ಹಾಕಿ. ಏನು ತೊಂದರೆ ಇದೆ ನಿಮಗೆ ಬಿಟ್ಟಿದ್ದು. ಡಿಸೈನ್ಸ್ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಹೇಳೋರಲ್ಲ ಅಂತ ಅಲ್ಲಿ ನವಿಲ್ಗರಿಗಳೆಲ್ಲ ಬಿಡಿಸ್ಬಿಟ್ಟು ಬಂದುಬಿಟ್ರೆ ಕಷ್ಟ ಆಗುತ್ತೆ ಅಲ್ವೇನ್ರಮ್ಮ? ಲಾವಣ್ಯ ಬಾಮ್ಮ ನೋಡಮ್ಮ, ಇದೆಲ್ಲ ಪೂರ್ತಿ ಬರೆದಿದೆ ಮಗು, ಇಲ್ಲಿ ಅಂಡರ್ಲೈನ್ ಮಾಡಿದೆ. ಲಾವಣ್ಯ ನೀನು ಕೂಡ ಹಾಗೆ ಮಾಡಬೇಕು. ಅರ್ಥ ಆಯ್ತೇನಮ್ಮ? ನೆಕ್ಸ್ಟು, ಈಗ ಅಚೀವ್ಮೆಂಟ್ಸ್ ಆಫ್ ISRO ಆರ್ ಬರೆದಿದೆ. ಎಷ್ಟು? 2 ಮಾರ್ಕ್ಸು. ಎಷ್ಟು ಪಾಯಿಂಟ್ಸು? 1 2 3 4. ನಾನು ಅದೇ ಬಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ನೀವು ಬರೀಬೇಕಾಗಿರೋದೇ ಇಲ್ಲ. 2 ಮಾರ್ಕ್ಸಿಗೆ 4 ಪಾಯಿಂಟ್ಸ್ ಮಿನಿಮಮ್ ಬರೀರಪ್ಪ ಸಾಕು. ಅದಕ್ಕಿಂತ ಜಾಸ್ತಿ ಬರೀಬೇಕಾಗಿಲ್ವಲ್ಲ. ಅದನ್ನು ನಾನು ಹೇಳ್ತಾ ಇದ್ದೀನಿ, ಗಮನ ಇಡಿ. ಪಾಯಿಂಟ್ಸ್ ಎಷ್ಟು ಬರೀಬೇಕು, ಏನು ಸುಮ್ಮನೆ ಈ ದನ ಓದ್ದಂಗೆ ಓದೋದಲ್ಲ. ಏನನ್ನು ಓದಬೇಕು, ಎಷ್ಟು ಓದಬೇಕು, ಎಷ್ಟು ಬರೀಬೇಕು, ಇದು ಜನರಲ್ ನಾಲೆಜ್ ನಿಮಗೆ ಬೇಕಾಗಿರೋದು. ಸುಮ್ಮನೆ ಗತ್ಕೊಂಡು ರಾಜನ ತಮ್ಮ ಬಂದಂತೆ, ರಾಜನ ಮಗ ಬಂದಾನೆ, ಮತ್ತು ಮಗ ರಾಜ ಆದನಂತೆ, ಅವನು ಸತ್ತನಂತೆ, ಇವನು ಎದ್ದನಂತೆ. ಏನಾಯಿತು, ಯಾವಾಗಾಯಿತು, ಹೇಗಾಯಿತು, ಏನು ಬರೀಬೇಕು, ಎಷ್ಟು ಓದಬೇಕು ಅಷ್ಟೇ ಓದಬೇಕು, ಜಾಸ್ತಿ ಓದಬಾರ್ದು. ಈಗೇನು ಪಾಯಿಂಟ್ಸ್ ಇದೆ PPTಲಲ್ಲಿ, ಮಾಡಲ್ ಕ್ವಶನ್ ಪೇಪರ್, ಆ ಪಾಯಿಂಟ್ಸ್ ನೋಡ್ಕೋಬೇಕು. ಆ ಪಾಯಿಂಟ್ಸ್ ಹಿಡ್ಕೊಂಡು ಇಷ್ಟೆಲ್ಲ ಕತೆ ಬರೀಬೇಕು. ಅರ್ಥ ಆಯ್ತೇನ್ರಿ? ಆ ಪಾಯಿಂಟ್ಸ್ ಹಿಡ್ಕೊಂಡು ನೀವು ಇಷ್ಟೆಲ್ಲ ಕತೆ ಬರೀಬೇಕು. ಅರ್ಥ ಆಯ್ತಾ? ನೆಕ್ಸ್ಟು ಸೇಮ್ ಬಾರ್ಡರ್ ಹಾಕಬೇಕು, ಬರೀಬೇಕು. ಬಾರ್ಡರ್ ಹಾಕಬೇಕು, ನೆಕ್ಸ್ಟ್ ಕ್ವಶನ್ ಬರೀಬೇಕು. ಬಾರ್ಡರ್ ಹಾಕಬೇಕು, ನೆಕ್ಸ್ಟ್ ಕ್ವಶನ್ ಬರೀಬೇಕು. ಕ್ವಶನ್ ಅಲೈನ್ಮೆಂಟ್ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ. ಸೇಮ್ ಬಾರ್ಡರ್ 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 ಬಾರ್ಡರ್, ಎಲ್ಲೂ ಚಿತ್ತಾಗಿಲ್ಲ. ಇಷ್ಟು ಬಿಟ್ಟು ನಾನು ಪೂರ್ತಿ ಹೇಳ್ಕೊಂಡು ಕೂತ್ಕೊಳ್ಳೋಕೆ ಹೋಗಲ್ಲ. ಈಗ 3 ಮಾರ್ಕ್ಸಿಗೆ ಎಷ್ಟು ಪಾಯಿಂಟ್ ಬರ್ದಿದೆ ನೋಡೋಣ. ಇಲ್ಲಿ ಎಕ್ಸ್ಪ್ಲನೇಷನ್ ಜಾಸ್ತಿ ಇದೆ, ಹಾಗಾಗಿ 1 2 3 4 5 6 ಪಾಯಿಂಟ್ಸ್ ಬರ್ದಿದೆ ಮಗು. 3 ಮಾರ್ಕ್ಸ್ಗೆ 3 ಎಕ್ಸ್ಟ್ರಾ. 1 2 3 4 5 6 7. ಯಾಕೆ 7? ಇದೆಲ್ಲ ನೋಡಿ ಚಿಕ್ಕದಾಗಿದೆ. ಸೊ ಕಾಣಿಸ್ಲಿ ಅಂತ ಪೇಪರ್ ಕವರ್ ಮಾಡಿದ್ದಾರೆ ನೀಟಾಗಿ. 7 ಬರ್ದಿದ್ದಾರೆ. ನಾನು ಹೇಳೋದಿಷ್ಟೇ, 3 ಮಾರ್ಕ್ಸಿಗೆ ಮಿನಿಮಮ್ 6ರಿಂದ 7 ಕರೆಕ್ಟಾಗಿ ಫಾಲೋ ಮಾಡಿದೆ ಈ ಮಗು. ಅರ್ಥ ಆಯ್ತಾ? ಕರೆಕ್ಟಾಗಿ ಫಾಲೋ ಮಾಡಿದೆ ರೀ. ಅದನ್ನು ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ನೀವು ನೋಡ್ಕೋಬೇಕು, ನೋಡಿಕೊಂಡು ನೀಟಾಗಿ ಬರೀಬೇಕು. ಅರ್ಥ ಆಯ್ತಾ? ಬನ್ನಿ ನೆಕ್ಸ್ಟ್ ತೊಗೊಂಡ್ವಾ. ನೆಕ್ಸ್ಟ್ ಏನಿದೆ? 4 ಮಾರ್ಕ್ಸು. 4 ಮಾರ್ಕ್ಸದ್ದು ನೋಡೋಣ. ಈ ಬಾರ್ಡ್ರ್ ಹಾಕೋದೆಲ್ಲ ನಿಮಗೆ ಗೊತ್ತು ಬಿಡಿ, ಅದು ನಾನು ಮತ್ತೆ ಹೇಳಲ್ಲ. 4 ಮಾರ್ಕ್ಸಿಂದು ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡೋಣ. 1 2 3 4 5 6 7 8 9 10. ಮಗು ಎಷ್ಟು ಬರೆದಿದೆ? 10 ಪಾಯಿಂಟ್ಸ್ ಬರೆದಿದೆ. ದಟ್ಟು 4 ಮಾರ್ಕ್ಸ್ಗೆ. 4 ಇಂಟು 2 ಮಾಡಿ 8 ಆಗುತ್ತೆ. 8 ಪಾಯಿಂಟ್ಸ್ ಇಸ್ ಮೋರ್ ದೆನ್ ಎನಫ್. ಈ 2 ಪಾಯಿಂಟ್ಸ್ ಅಡಿಷ್ನಲ್ ಫಾರ್ ಇನ್ವಿಜಿಲೇಟರ್, ಮಜಾ ಮಾಡೋಕ್ಕೆ ಇನ್ವಿಜಿಲೇಟರ್ಗೆ, ಇವ್ಯಾಲ್ಯೂಯೇಟರ್ಗೆ. ಓಕೆನಾ? 8 9 10 ಮ್ಯಾನೇಜಬಲ್. ಬಟ್ ಮಿನಿಮಮ್ 8 ಅಂತೂ ಇರಲೇಬೇಕು. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಇದೇನು ಇನ್ಫಿನಿಟಿ ಸಿಂಬಲ್ ಬಂದ್ಬಿಡ್ತಲ್ರಿ. ಮಿನಿಮಮ್ 8 ಅಂತೂ ಇರಲೇಬೇಕು. ಎಷ್ಟಕ್ಕೆ? 4 ಮಾರ್ಕ್ಸ್ಗೆ. 4 ಮಾರ್ಕ್ಸ್ಗೆ ಮಿನಿಮಮ್ 8 ಅಂತೂ ನೀವು ಮೇಂಟೈನ್ ಮಾಡಲೇಬೇಕು. ಅದನ್ನು ನೀವು ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತೇನ್ರಿ? ನೆಕ್ಸ್ಟ್ ನೋಡೋಣವಾ. ಬನ್ನಿ ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಎಷ್ಟು? 4 ಮಾರ್ಕ್ಸ್ದೆಲ್ಲ ಮುಗೀತು ಬಿಡಿ. ಆಲ್ಮೋಸ್ಟ್ ಅಲ್ಲಿ ನೋಡಿ, ಮುಕ್ಕಾಲು ಪೇಜ್ ಬರೀಬೇಕು. 4 ಮಾರ್ಕ್ಸ್ ಎಷ್ಟು ನೋಡಿ, ನೀವೇ ನೋಡ್ಕೊಳ್ಳಿ, ಕ್ಯಾಲ್ಕುಲೇಟ್ ಮಾಡಿ. ಇಲ್ಲಿಂದ ಇಲ್ಲಿ ಮತ್ತಿಲ್ಲಿ ನೋಡಿ, ಇಲ್ಲಿ ಮುಕ್ಕಾಲು ಪೇಜು ಮಿನಿಮಮ್ ಬರೀಬೇಕು ನೀವು. ನೆಕ್ಸ್ಟ್ 4 ಮಾರ್ಕ್ಸ್ ಮುಗೀತು. ಫೈನಲ್ ಟಚ್ಚು 5 ಮಾರ್ಕ್ಸು. ನಮ್ಮ ಬಾಸ್ ರೀ ಈಸಿಯಾಗಿ 5 ಮಾರ್ಕ್ಸ್ ಸ್ಕೋರ್ ಮಾಡೋದು ಸೋಷಿಯಲ್ ಸ್ಟಡೀಸಲ್ಲಿ ಅಂದರೆ ಇದೆ. ನಾನು ಎಲ್ಲ ಓದ್ಬಿಟ್ಟಿದ್ದೀನಿ, ಇನ್ನೇನು ನಾನು ಓದೋದಿಲ್ಲ, ನಾನು ಔಟ್ ತೆಗಿಯೋ ಸ್ಟೂಡೆಂಟು ಅನ್ನೋರು ಒಂದು ಸ್ವಲ್ಪ ಸೈಲೆಂಟಾಗಿರಿ.
ಯಾರ್ಯಾರು ಸರ್ ನಾನು ಪಾಸ್ ಆದರೆ ಸಾಕು ಸರ್ ಸೋಷಿಯಲ್ ಅನ್ನೋರಿಗೆ ಇದೇ ಹೇಳ್ತೀನಿ. ಪಾಸಿಂಗ್ ಮಾರ್ಕ್ಸ್ ಎಷ್ಟು ನಿಮಗೂ ಗೊತ್ತು, ಅದರಲ್ಲಿ 5 ಮಾರ್ಕ್ಸ್ ಇದು ಕೊಡುತ್ತೆ. ಈ ಮ್ಯಾಪೇ 5 ಮಾರ್ಕ್ಸ್ ಮಿನಿಮಮ್ ಕೊಡುತ್ತೆ. MCQs ಮಿನಿಮಮ್ 8 ಮಾರ್ಕ್ಸ್ ಕೊಡುತ್ತೆ. 1 ಮಾರ್ಕ್ಸ್ ಕ್ವಶನ್ ನಿಮಗೆ ಮಿನಿಮಮ್ 8 ಮಾರ್ಕ್ಸ್ ಕೊಡುತ್ತೆ. ಅರ್ಥ ಆಗ್ತಿದೆಯಾ ಏನ್ರೋ? ಎಷ್ಟಾಯ್ತು? ಇಲ್ಲೇ ಪಾಸಿಂಗ್ ಮಾರ್ಕ್ಸ್ ಆಗೋಯ್ತಲ್ಲ, ಇನ್ನೊಂದು 2 ಮಾರ್ಕ್ಸಿಂದ ಇನ್ನೊಂದು 5-10 ಕ್ವಶನ್ ಬರೆದ್ರೆ ಮುಗೀತಲ್ಲ. ಅಲ್ಲ, ಹೇಳ್ತಾ ಇರೋದು ರಫಾಗಿ ನಾನು. ಅರ್ಥ ಆಯ್ತಾ? ಎಷ್ಟು ಏನೋ ಅನ್ನೋದು ನಾನು ಆಮೇಲೆ ಡಿಸ್ಕಸ್ ಮಾಡ್ತೀನಿ. ನಾನು ನಿಮ್ಗೆ ಸಿಂಪಲಾಗಿ ಹೇಳ್ತಾಯಿನಿ ಇಷ್ಟು. ಈ ಮ್ಯಾಪಿಂಗಲ್ಲಿ ತುಂಬ ಇಂಪಾರ್ಟೆಂಟು. ರಿವರ್ಸ್ ಸಿಸ್ಟಮ್ ಏನಾದರೂ ಕೇಳಿದ್ರೆ ನಿಮಗೆ, ರಿವರ್ಸ್ ತೋರಿಸಿ. ಹಿಂಗೆ ಮೂರು ಜಿಗ್ಜ್ಯಾಗನ್ನು ಹಾಕ್ಬಿಟ್ಟು ಈ 3 ಜಿಗ್ಜ್ಯಾಗ್ ಪಕ್ಕದಲ್ಲಿ ಅಥವಾ ಕೆಳಗೆ ಬರೀರಿ. ಯಾವುದು ಇವ ನರ್ಮದಾ ಕೇಳಿದ ಅಂದ್ಕೊಳ್ಳಿ, ನರ್ಮದಾ ಎಲ್ಲಿದೆಯೋ ಆ ನರ್ಮದಾನ ಇಲ್ಲಿ ಬರೀರಿ, ನರ್ಮದಾ ರಿವರ್ ಅಂತ ಬರೀರಿ. ಇದು ಹಾಕಬೇಕು. ಮೌಂಟೇನ್ ರೇಂಜ್ ಕೇಳಿದ್ರೆ ಹಿಂಗೆ, ಇದು ಮೌಂಟೇನ್ ರೇಂಜ್ ಕಾಂಚನಜುಂಗ ಅದು ಇದು ಕೇಳಿದಾಗ ಇದು ಬರೀರಿ. ಇನ್ನೇನಿದೆ, ರಿವರ್ ಸಿಸ್ಟಮು, ಮೌಂಟೇನ್ ರೇಂಜು, ಅದು ಬಿಟ್ಟರೆ ಯಾವುದಾದ್ರು ಡೈರೆಕ್ಷನ್ಸ್ ಕೇಳಿರ್ತಾನೆ. ಲ್ಯಾಟಿಟ್ಯೂಡು ಲಾಂಜಿಟ್ಯೂಡ್ಗಳು ಲೊಕೇಟ್ ಮಾಡೋಕ್ಕೆ ಹೇಳಿ, ಇಲ್ಲೇ ಇದೆ ನೋಡಿ. ಲೊಕೇಟ್ ಮಾಡೋಕ್ಕೆ ಹೇಳಿದಾಗ ಇಷ್ಟು ಮಾತ್ರ ಅಲ್ಲದೆ ಈ ರೈಟ್ ಸೈಡಲ್ಲಿ ನೀವು ಇದಿದ್ದರೂ ಇಲ್ಲದೇ ಇದ್ದರೂ ರೈಟ್ ಸೈಡಲ್ಲಿ ಇದೊಂದು ಅಭ್ಯಾಸ ಮಾಡ್ಕೊಂಬಿಡಿ. ಇದು ನಾರ್ತು, ಸೌತು, ವೆಸ್ಟು, ಈಸ್ಟು ಇದನ್ನು ಬರೆದುಬಿಟ್ಟು ಒಂದು ಬಾಕ್ಸ್ ಹಾಕಿ ಬಿಟ್ಬಿಡಿ. ಅರ್ಥ ಆಯ್ತಾ? ಇಲ್ಲೆಲ್ಲಾದರೂ ರೈಟ್ ಸೈಡ್ ಬರೀರಿ, ಇಲ್ಲಿ ಬರೀರಿ, ಇಲ್ಲಿ ಇಷ್ಟರಲ್ಲಿ ಬರೀರಿ ಸಾಕು. ಇದು ಇಷ್ಟರಲ್ಲಿ ನಾರ್ತು, ಸೌತು, ವೆಸ್ಟು, ಈಸ್ಟು ಅಂತ ಬರೆದ್ಬಿಟ್ಟು ಮೆನ್ಷನ್ ಮಾಡಿ ಬಂದುಬಿಡಿ. ಅದಷ್ಟೇ ಅಲ್ಲ, ಆಮೇಲೆ ಬರೋದಲ್ಲ, ಬರೀಬೇಕು ತಿರ್ಗಾ. ಇದಿಷ್ಟು ಬರೆದ್ಬಿಟ್ಟು ಅದಾದಮೇಲೆ ಅವ್ರು ಕೇಳಿರ್ತಾರೆ ನೋಡಿ, ಇಲ್ಲಿ ಕೇಳಿದೆ 82.30 ಡಿಗ್ರಿ ಆಫ್ ಈಸ್ಟರ್ನ್ ಲಾಂಜಿಟ್ಯೂಡ್ ಕೇಳಿದೆ. ನೀಟಾಗಿ ಕಳಿಸಿದೆ, ನೀಟಾಗಿ ಲೈನ್ ಗೀಟಿದೆ, ಬರೆದಿದೆ ಮಗು. ನೀವು ಹೀಗೆ ಬರೀಬೇಕು. ಆಯ್ತೇನ್ರಪ್ಪ? ನೆಕ್ಸ್ಟು ಯಾವ ಆಪ್ಷನ್ನಲ್ಲಿ ಹೇಗೆ ಕ್ವಶನ್ ಕೇಳಿರ್ತಾನೆ. ಫಾರ್ ಎಕ್ಸಾಂಪಲ್ ಎ ಸಮಥಿಂಗ್, ಬಿ ಸಮಥಿಂಗ್, ಸಿ ಸಮಥಿಂಗ್, ಡಿ ಸಮಥಿಂಗ್ ಕೇಳ್ಕೊಂಬಂದಿರ್ತಾನೆ. ಈ ಎ ಅಲ್ಲಿರ್ತಕ್ಕಂಥ ಫಾರ್ ಎಕ್ಸಾಂಪಲ್ ರಾಜಸ್ಥಾನ್ ಎಲ್ಲೋ ಅಂದರೆ ಈ ಪಾರ್ಟಲ್ಲಿ ರಾಜಸ್ಥಾನ್ ಬರುತ್ತೆ. ಇಲ್ಲಿ ನೀವು ಎ ಅಂತ ಮೆನ್ಷನ್ ಮಾಡಿಬಿಟ್ಟು ರಾಜಸ್ಥಾನ್ ಬರೀಬೇಕು. ಮತ್ತು ಬಿ ಕರ್ನಾಟಕ ಕೇಳಿದೆ ಅಂದ್ಕೊಳ್ಳಿ, ಬಿ ಅಂತ ಮೆನ್ಷನ್ ಮಾಡಿಬಿಟ್ಟು ಕರ್ನಾಟಕ ಜಾಗದಲ್ಲಿ ಕರ್ನಾಟಕ ಅಂತ ಬರೀಬೇಕು. ಬಿ ಮೆನ್ಷನ್ ಮಾಡಿ ಬರೀಬೇಕು, ಇಲ್ಲ ಬರೀ ಕರ್ನಾಟಕ ಅಂತ ಬರೀಬಾರ್ದು, ಅದು ತಪ್ಪು. ಅರ್ಥ ಆಯ್ತೇನ್ರೋ? ಅರ್ಥ ಆಗ್ತಿದೆಯಾ? ಅದನ್ನೇ ಬರೀಬೇಕು ಅಂತ ಹೇಳ್ತಾ ಇದ್ದೀನಿ. ಏನು ಆಪ್ಷನ್ ಕೊಟ್ಟಿರ್ತಾನೆ ಅದೇ ಆಪ್ಷನನ್ನು ನೀವು ಬರೀಬೇಕು. ಇಲ್ಲಾಂದರೆ ಎಡವಟ್ಟು ಮಾಡ್ಕೊಂಬರ್ತೀರೋ, ಎಡವಟ್ಟು ಸುಬ್ರಾಜ ಎಡವಟ್ಟು ಮಾಡ್ಕೋತೀರಾ. ಸೊ ಹಾಗಾಗಿ ಎಲ್ಲವೂ ಸಹ ಆಪ್ಷನ್ಸ್ ಹಾಕ್ಬಿಟ್ಟು ನೋಡಿ. ರಿವರ್ಗೆ ನೀಟಾಗಿ ರಿವರ್ ತೋರಿಸಿದ್ಯಾ? ಅರ್ಥ ಆಯ್ತೇನಮ್ಮ? ಹಾಂ ಲಾವಣ್ಯ, ಅರ್ಥ ಆಯ್ತೇನಮ್ಮ ನಿಮಗೆ? ರಿವರ್ ಹಾಕಿದ್ದಾರೆ, ಅರ್ಥ ಆಯ್ತಾ? ಸೀಲ್ ನೋಡಿ, ದ್ವೀಪಗಳು ಬಿಡಿಸಿದೆ ನೋಡಿ, ನೀಟಾಗಿ ನೋಡಿ. ಫ್ಲವರ್ ನೋಡಿರಿ, ಫ್ಲವರ್ ಬಾರ್ಡ್ರು ಹಿಂಗೆ ಹಾಕಿದೆ ನೋಡಿರಿ. ಹಂಗೆ ಬರಲ್ಲ ಫ್ಲವರ್ ಬಾರ್ಡ್ರು, ಹಿಂಗೆ ಹಿಂಗೆ ಹಾಕ್ಬಿಟ್ಟು ತೋರಿಸಿದೆ. ಇದೆಲ್ಲ ಈಸ್ಟರ್ನ್ ಘಾಟ್ಸ್ ಅಂತ. ಅರ್ಥ ಆಯ್ತೇನಪ್ಪ? ಇದೊಂದು ಸರ್ತಿ ನೋಡ್ಕೊಳ್ಳಿ, ನೀಟಾಗಿ ನೋಡ್ಕೊಳ್ಳಿ. 5 ಮಾರ್ಕ್ಸ್ಗಿದು. ಇದನ್ನು ಹಾಕೋದು ಮಾತ್ರ ಮರಿಬೇಡಿ. ಇಲ್ಲೇ ಎಲ್ಲಾದರೂ ಟಾಪಲ್ಲಿ ಹಾಕಿ, ನಾನೇ ಹಾಕಿರ್ತೀನಿ ಈಗ ಟಾಪಲ್ಲಿ ಆಲ್ಮೋಸ್ಟ್ ಆಲು. ಇಲ್ಲಿ ಹಾಕಿ ನಾರ್ತು, ಸೌತು, ಈ ವೆಸ್ಟು, ಈಸ್ಟು ಅಂತ ಹಾಕಿ ಒಂದು ಬಾಕ್ಸ್ ಹಾಕಿ ಬಿಟ್ಬಿಡಿ. ಬಾಕ್ಸ್ ಹಾಕ್ಬಿಟ್ಟು ಮಿಕ್ಕಿದ್ದನ್ನು ನೀವು ಮಾಡಿಕೊಂಡು ಹೋಗಬೇಕು. ಅರ್ಥ ಆಯ್ತಾ? ಆನ್ಸರ್ ಶೀಟ್ ಇನ್ನೆಷ್ಟು ನೋಡಿದ್ರು ಅಷ್ಟೇ, ನೀವು ಓದಬೇಕು, ನೀವು ಬರೀಬೇಕು. ನೆಕ್ಸ್ಟು ಈ ಬೋರ್ಡಲ್ಲಿ ನಿಮ್ಮ ಆನ್ಸರ್ ಶೀಟ್ ನೋಡೋದಕ್ಕೆ ನಾನು ಇಷ್ಟಪಡ್ತೀನಿ. ಅರ್ಥ ಆಯ್ತಾ? ಏನಪ್ಪ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ, ಸರಿನಾ? ನಮ್ಮ ಸುಹಾಸಂದಾಗಲಿ, ರಮೇಶಂದಾಗಲಿ, ಪ್ರತಾಪ್ದಾಗಲಿ, ಲಾವಣ್ಯದಾಗಲಿ, ಇನ್ಯಾರ್ದಾದರೂ ಆಗಲಿ, ನಿಮ್ಮಲ್ಲಿ ಒಬ್ಬರು ನೀವು ಬರೆದಿರ್ತಕ್ಕಂಥ ಆನ್ಸರ್ ಶೀಟು ಈ ಬೋರ್ಡ್ ಮೇಲೆ ನನಗೆ ಹಾಕಿ ಅಂತ ಫೋರ್ಸ್ ಮಾಡ್ಬೇಕು, ಹಾಗೆ ಬರೆದಿರ್ಬೇಕು. ಅರ್ಥ ಆಯ್ತಾ? ಇಲ್ಲಿಗೆ ನಾನು ಕ್ಲಾಸನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬರ್ತೀನಪ್ಪ, ಬಾಯ್.